ಬೆಂಗಳೂರಿನಲ್ಲಿ ಲಿಂಬಾವಳಿ ಬೆಂಬಲಿಗನ ಒತ್ತಡಕ್ಕೆ ಮಣಿದು ರಾಜಕಾಲುವೆ ತಡೆಗೋಡೆ ನಿರ್ಮಾಣ ನಕ್ಷೆ ಬದಲಿಸುತ್ತಿದ್ದಾರಾ ಅಧಿಕಾರಿಗಳು? ಬಡವರ ಮನೆಗಳನ್ನು ರಕ್ಷಿಸುವ ನೆಪದಲ್ಲಿ ಅನಧಿಕೃತ ಬಿಲ್ಡಿಂಗ್ ಉಳಿಸಲು ಡ್ರಾಮಾ ಮಾಡುತ್ತಿದ್ದಾರಾ ಬಿಜೆಪಿ ಯುವ ಮುಖಂಡ? ಹೌದು, ಇಂಥದ್ದೊಂದು ಚರ್ಚೆ ರಾಜಧಾನಿ ಬೆಂಗಳೂರಿನ ಮಾದೇಪುರ ಕ್ಷೇತ್ರದಲ್ಲಿ ನಡೆಯುತ್ತಿದೆ. ಕ್ಷೇತ್ರದಲ್ಲಿನ ದೊಡ್ಡ ಕೆರೆಯಾಗಿರುವ ವರ್ತೂರು ಕೆರೆ ಕೋಡಿಯಲ್ಲಿ ಈಗಾಗಲೇ ಆರಂಭವಾಗಬೇಕಿದ್ದ ತಡೆಗೋಡೆ ಕಾರ್ಯ ವಿಳಂಬವಾಗುತ್ತಿದೆ ಎನ್ನಲಾಗುತ್ತಿದೆ. ಅದಕ್ಕೆ ಕಾರಣ ವರ್ತೂರು ಕೋಡಿಯಲ್ಲಿ ಬಫರ್ ಝೋನ್ನಲ್ಲಿ ಅನಧಿಕೃತವಾಗಿ ತಲೆ ಎತ್ತಿರುವ ವಾಣಿಜ್ಯ ಕಟ್ಟಡ ಎನ್ನಲಾಗುತ್ತಿದೆ. ರಾಜಕಾಲುವೆ ತಡೆಗೋಡೆ ನಿರ್ಮಾಣದ ಯೋಜನೆಯಂತೆ ಈ ಅನಧಿಕೃತ ವಾಣಿಜ್ಯ ಕಟ್ಟಡವನ್ನು ಈಗಾಗಲೇ ತೆರವುಗೊಳಿಸಬೇಕಿತ್ತು. ಅದಕ್ಕಾಗಿಯೇ GBA ಹಾಗೂ SWDಯಿಂದ ನೋಟಿಸ್ ಕೂಡ ನೀಡಲಾಗಿದೆ. ಆದರೆ ಅನಧಿಕೃತ ಕಟ್ಟಡವನ್ನು ತೆರವುಗೊಳಿಸಬಾರದು ಎಂದು ಯುವ ಬಿಜೆಪಿ ಮುಖಂಡರು ಪಟ್ಟು ಹಿಡಿದಿರುವುದು ಖಚಿತವಾಗಿದೆ. ಅಲ್ಲದೆ ಖುದ್ದು ಅಧಿಕಾರಿಗಳಿಗೆ ಒತ್ತಡ ಹೇರಿ ತಡೆಗೋಡೆ ನಿರ್ಮಾಣ ನಕ್ಷೆಯಲ್ಲಿ ಬದಲಾವಣೆ ತರಲು ಪ್ರಯತ್ನ ನಡೆಸುತ್ತಿರುವುದು ತಿಳಿದು ಬಂದಿದೆ. ಇದಕ್ಕಾಗಿ ಯುವ ಬಿಜೆಪಿ ಮುಖಂಡ ಅನಧಿಕೃತ ವಾಣಿಜ್ಯ ಕಟ್ಟಡದ ಹಿಂದೆ ಇರುವ ಬಡವರ ಮನೆಗಳನ್ನು ರಕ್ಷಿಸುವ ಡ್ರಾಮಾ ಮಾಡುತ್ತಿರುವುದು ಸ್ಥಳೀಯರಿಂದ ಗೊತ್ತಾಗಿದೆ. ಈಗಾಗಲೇ ಅನಧಿಕೃತ ಕಟ್ಟಡದ ಹಿಂಬದಿಯ ಮನೆಗಳನ್ನು ತೆರವುಗೊಳಿಸಲು ಸ್ಥಳವನ್ನು ಗುರುತಿಸಲಾಗಿದೆ. ಅದರಂತೆ ಕೆಲವು ನಿವಾಸಿಗಳು ಒಂದಿಷ್ಟು ಕಟ್ಟಡಗಳನ್ನು ತಾವಾಗಿಯೇ ತೆರವುಗೊಳಿಸಲು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಸದ್ದಿಲ್ಲದೆ ಮಧ್ಯಪ್ರವೇಶಿಸಿರುವ ಬಿಜೆಪಿ ಯುವ ಮುಖಂಡ ನಿವಾಸಿಗಳಿಗೆ ತಮ್ಮ ಮನೆಗಳನ್ನು ತೆರವುಗೊಳಿಸಬೇಡಿ, ಎಲ್ಲ ನಾನು ನೋಡಿಕೊಳ್ಳುತ್ತೇನೆ ಎಂದು ಭರವಸೆಯನ್ನು ಕೊಟ್ಟಿರುವುದು ಖಚಿತವಾಗಿದೆ. ಬಡವರ ಮನೆಗಳನ್ನು ಉಳಿಸಲು ಡ್ರಾಮಾವನ್ನು ಮಾಡುತ್ತಿರುವುದು ತಿಳಿದು ಬಂದಿದೆ. ನಿಜ ಹೇಳಬೇಕೆಂದರೆ GBA ಹಾಗೂ SWD ಅವರು ನೀಡಿರುವ ಸೂಚನೆ ಮತ್ತು ನೋಟಿಸ್ನಂತೆ ಕೋಡಿಯಲ್ಲಿನ ನಿವಾಸಿಗಳು ಎಲ್ಲರೂ ತಮ್ಮ ತಮ್ಮ ಮನೆಗಳನ್ನು ತೆರವುಗೊಳಿಸಿದರೆ ಅನಿವಾರ್ಯವಾಗಿ ಅನಧಿಕೃತ ವಾಣಿಜ್ಯ ಕಟ್ಟಡವನ್ನು ತೆರವುಗೊಳಿಸಲೇಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಯುವ ಮುಖಂಡ ಕೊನೆಯದಾಗಿ ಅನಧಿಕೃತ ಕಟ್ಟಡವನ್ನು ಉಳಿಸಿಕೊಳ್ಳಲು ಬಡವರ ಮನೆಗಳನ್ನು ರಕ್ಷಿಸುವ ಡ್ರಾಮಾವನ್ನು ಮಾಡುತ್ತಿರುವುದು ಬಹಿರಂಗವಾಗಿದೆ. ಈ ಬಗ್ಗೆ ವರ್ತೂರು ಕೋಡಿಯಲ್ಲಿನ ಜನರು ಮಾತ್ರವಲ್ಲ, ಬಿಜೆಪಿ ಪಕ್ಷದಲ್ಲಿನ ಹಿರಿಯ ಕಿರಿಯ ಮುಖಂಡರು ಮಾತನಾಡಿಕೊಳ್ಳುತ್ತಿದ್ದಾರೆ. ನಿಜ ಹೇಳಬೇಕೆಂದರೆ ಅನಧಿಕೃತ ಕಟ್ಟಡ ಕೆರೆ ಬಫರ್ ಝೋನ್ನಲ್ಲಿರುವುದು ಖಚಿತವಾಗಿದೆ. ಹಾಗಾಗಿಯೇ ಕೆಲವು ವರ್ಷಗಳ ಹಿಂದೆ ಅಧಿಕಾರಿಗಳು ಕಟ್ಟಡವನ್ನು ಒಡೆದು ಹಾಕಿದ್ದರು. ಆದರೆ ಮತ್ತೆ ಅದೇ ಜಾಗದಲ್ಲಿ ಬೇನಾಮಿಯಾಗಿ ಹಾಗೂ ಯಾವುದೇ ನಕ್ಷೆ ಇಲ್ಲದೆ ಕಟ್ಟಡವನ್ನು ಕಟ್ಟಲಾಗಿದೆ. ಸದ್ಯ ಈ ಕಟ್ಟಡ ಕೆರೆ ಬಫರ್ ಝೋನ್ನಲ್ಲಿ ಇದೆ ಎನ್ನುವುದಕ್ಕೆ ಗೂಗಲ್ ಸಾಕ್ಷಿಯಾಗಿದೆ. ದಯವಿಟ್ಟು ಗಮನಿಸಿ. ಇಷ್ಟೆಲ್ಲ ಕಣ್ಣಿಗೆ ಕುಕ್ಕುವಂತಹ ವೈಜ್ಞಾನಿಕ ಸಾಕ್ಷಿ ಇದ್ದರೂ ಬಿಜೆಪಿ ಯುವ ಮುಖಂಡ ನಕ್ಷೆ ಇಲ್ಲದ ಅನಧಿಕೃತ ಬಿಲ್ಡಿಂಗ್ಗೆ ಬೆನ್ನೆಲುಬಾಗಿ ನಿಂತಿರುವುದಕ್ಕೆ ಜನ ಕೆರಳಿದ್ದಾರೆ. ಕಾದು ನೋಡುವ ತಂತ್ರವನ್ನು ಅನುಸರಿಸುತ್ತಿದ್ದಾರೆ. ನಾವು ಅದನ್ನೇ ಮಾಡುತ್ತಿದ್ದೇವೆ. ದಿನ ಬೆಳಗಾದರೆ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳಿಗಿಂತಲೂ ಮೊದಲು ಅಧಿಕಾರಿಗಳೊಂದಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಜಾಗದಲ್ಲಿ ಬಿಜೆಪಿ ಯುವ ಮುಖಂಡ ಹಾಜರಿರುವುದು ಸಂತೋಷದ ಸಂಗತಿಯಾಗಿದೆ. ಆದರೆ ಮುಂದೆ ನಿಂತು ರಸ್ತೆ ತೆರವು ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಬಗ್ಗೆ ಫೇಸ್ಬುಕ್ನಲ್ಲಿ ಫೋಟೋಗಳನ್ನು ಹಾಕಿಕೊಳ್ಳುವ ಬಿಜೆಪಿ ಯುವ ಮುಖಂಡನಿಗೆ ವರ್ತೂರು ಕೋಡಿಯಲ್ಲಿನ ಬಫರ್ ಝೋನ್ನಲ್ಲಿ ಈಗಾಗಲೇ ತೆರವುಗೊಳಿಸಲಾಗಿರುವ ಅನಧಿಕೃತ ಕಟ್ಟಡದ ಮೇಲೆ ಪ್ರೀತಿ ಏಕೆ ಹುಟ್ಟಿದೆ ಎಂದು ಸ್ವಪಕ್ಷದವರೇ ಪ್ರಶ್ನೆ ಮಾಡುತ್ತಿದ್ದಾರೆ. ಹಾಗಾಗಿ ನಾವು ಸಹ ಅನಿವಾರ್ಯವಾಗಿ ಸುದ್ದಿಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ನಮಗೆ ಯಾರೂ ವೈರಿಗಳಲ್ಲ, ಮಿತ್ರರು ಅಲ್ಲ. ಸಾಮಾಜಿಕ ಕಳಕಳಿಯಿಂದ ಸುದ್ದಿಯನ್ನು ಪ್ರಸಾರ ಮಾಡುವುದು ನಮ್ಮ ಕೆಲಸ. ಜೊತೆಗೆ ತಪ್ಪು ದಾರಿಯಲ್ಲಿ ಹೋಗುವವರನ್ನು ತಿದ್ದುವ ಕೆಲಸವನ್ನು ಮಾಡುವುದು ನಮ್ಮ ಕೆಲಸ ಕೂಡ. ಅದನ್ನು ಮಾಡುತ್ತಿದ್ದೇವೆ. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.